ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಹುಡುಗರು ಇವಾಗ ಸದ್ಯಕ್ಕೆ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದೀರಾ. ಬಟ್ ಏನಪ್ಪ ಅಂತಂದರೆ ನಾನು ಇವಾಗ ಏನು ಮಾತಾಡೋಕ್ಕೆ ಬರ್ತಿದ್ದೀನಿ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆ್ಯಂಡ್ ಸಪ್ಲಿಮೆಂಟರಿ ಎಕ್ಸಾಮ್ ಬಗ್ಗೆ ಸ್ವಲ್ಪ ರಿವ್ಯಾಲ್ಯೂಯೇಷನ್ ಬಗ್ಗೆ ಕೂಡ ಮಾತಾಡ್ತೀನಿ. ಇವಾಗ ಏನಪ್ಪ ಅಂತಂದರೆ ಸದ್ಯಕ್ಕೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಫುಲ್ ಅರ್ಥ ಆಗೋ ರೀತಿ ಹೇಳ್ಬೇಕಂತಂದರೆ ಇವೆರಡು ಫೇಸ್ ಹಾಕೊಂಡ್ಕೊತೀನಿ. ಯಾಕಂತಂದರೆ ಅಷ್ಟು ಚೆನ್ನಾಗಿದ್ದಾವೆ ಆ್ಯಂಡ್ ರಿಸಲ್ಟ್ ಕೂಡ ಒಬ್ಬೊಂದು ಫೇಲ್ ಇದೆ, ಒಬ್ಬೊಂದು ಪಾಸ್ ಇದೆ. ಒಬ್ಬನಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಒಬ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟಿಲ್ಲ, ಇವ್ನಿಗೆ ಏನಕ್ಕೆ ಕೊಡಲಿಲ್ಲ, ಏನಕ್ಕೆ ಕೊಟ್ಟರು. ಒಬ್ಬನಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಬಟ್ ಇನ್ನೊಬ್ರಿಗೆ ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಸದ್ಯಕ್ಕೆ ನೋಡ್ರಿ, ಇವಾಗ ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಮಾರ್ಕ್ಸ್ ಮಾಡಿ ತೋರಿಸ್ತೀನಿ. ಗ್ರೇಸ್ ಮಾರ್ಕ್ಸ್ನ ಟೋಟಲಾಗಿ ಎಷ್ಟು ನೋಡಿಲಿ 4 ಮಾರ್ಕ್ಸ್ ಇವನಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಬಟ್ ಇವನಿಗೆ ಇಲ್ಲಿ ಒಬ್ಬ ಸ್ಟೂಡೆಂಟ್ಸ್ ನೋಡ್ಬೋದು ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ. ಯಾಕಂತಂದರೆ ಸಿಂಪ್ಲಿ ಅರ್ಥ ಮಾಡ್ಕೊರಿ, ಗ್ರೇಸ್ ಮಾರ್ಕ್ಸ್ ಅನ್ನೋದು ಏನಕ್ಕೆ ಕೊಡ್ತಾರೆ ಅಂತಂದರೆ ಯಾವುದಾದ್ರೂ ಓನ್ಲಿ ಒಂದು ಸಬ್ಜೆಕ್ಟ್ ಅಂದರೆ ಕಾಂಬಿನೇಷನ್ ಆಗಿ ಬರುವಂಥದ್ದು ಎರಡೂ ಕೂಡಿ ಕೊಡ್ತಾರೆ. ಓಕೆ, ಒಂದು ಸಬ್ಜೆಕ್ಟು ಕೊಡ್ಬೋದು, ಇಲ್ಲಾಂತಂದ್ರೆ ಕಾಂಬಿನೇಷನ್ ಆಗಿ ಬರುವಂಥ ಸಬ್ಜೆಕ್ಟ್ಸ್ ಯಾವಿದಾವೆ, ಲೈಕ್ ಅನಾಟಮಿ ಫಿಸಿಯಾಲಜಿ ಎರಡು ಸೇರಿ ಬರೋದು, ಅಥವಾ ಸೋಷಿಯಾಲಜಿ ಸೈಕಾಲಜಿ ಅಂತ ಬರ್ತವೆ, ಎರಡು ಸೇರಿ ಬರುವಂಥದ್ದು ಅಂಥವ್ಕೆ ಮಾತ್ರ ಕೊಡ್ತಾರೆ. ಓಕೆ, ಓನ್ಲಿ ಒಂದು ಅಂದರೆ ಟೋಟಲ್ 75 ಮಾರ್ಕ್ಸ್ ಏನು ಬರೀತಾರೋ ಎರಡು ಸೇರಿರ್ತಲ್ಲ ಅಂಥದಕ್ಕೆ ಕೊಡ್ತಾರೆ ಹೊರತು ಎರಡೆರಡು ಸಬ್ಜೆಕ್ಟಿಗೆ ಕೊಡಲ್ಲ. ಅಂತಂದರೆ ಅನಾಟಮಿ ಫಿಸಿಯಾಲಜಿ ಅಲ್ಲಿ ಕೊಟ್ಟು ಮತ್ತು ಸೋಷಿಯಾಲಜಿ ಸೈಕಾಲಜಿ ಅಲ್ಲೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂದರೆ ಆ ರೀತಿ ಇರಲ್ಲ. ಓಕೆ, ಇಲ್ಲಿಗೆ ಓನ್ಲಿ ನೋಡ್ಬೋದು ಟೋಟಲ್ 4 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂದ್ಬಿಡತ್ತೆ. ಪಾಸ್ ಆಗಿದ್ದಾನೆ. ಇವನಿಗೆ ನೋಡಿರಿ ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗೈತೆ. ಅನಾಟಮಿ 17 ಬಂದುತ್ತಾ, ಫಿಸಿಯಾಲಜಿ ಎಷ್ಟು ಬಂದುತ್ತೆ, ಅದು 17 ಬಂದುತ್ತೆ, ಎರಡು ಸೇರಿ 34. ಬಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು, 38 ಬೇಕು. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದೈತೆ, ಪಾಸ್ ಆಗಿದ್ದಾನೆ. ಓಕೆ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೋಷಿಯಾಲಜಿ 25, ಫಿಸಿಯಾಲಜಿ ಎಷ್ಟಿದೆ 19 ಇದೆ. ಅಂದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು, ಎರಡು ಸೇರಿಬಿಟ್ಟು ಕೆಳಗಡೆ 38 ಬೇಕು. ಇವ್ನಿಗೆ ಎಷ್ಟು ಬಂದೈತೆ 39 ಬಂದುತ್ತೆ. ಅಂದರೆ ಇಲ್ಲಿ ಪಾಸ್, ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬೇಕಾಗಿಲ್ಲ, ಪಾಸ್ ಆಗಿದ್ದಾನೆ. ಬಟ್ ಮೇಲ್ಗಡೆ 17 ಐತೆ, ಇವ್ನಿಗೆ ಎಷ್ಟು ಮಾರ್ಕ್ಸ್ ಬೇಕಾಗಿದೆ, ಇನ್ನೂ 4 ಮಾರ್ಕ್ಸ್ ಬೇಕಿದೆ. ಇದು ಎರಡು ಸೇರಿಬಿಟ್ಟು ಒಂದೇ ಸಬ್ಜೆಕ್ಟ್ ಇದ್ದಂಗೆ ಇದೆ ಆ್ಯಕ್ಚುಲಿ. ಓಕೆ, ಅಂತಂದರೆ ಅವು ಎರಡು ಸೇರಿ ಒಂದೇ ಸಬ್ಜೆಕ್ಟ್ ಇದ್ದಂಗೆ ಅವ್ನಿಗೆ ಎಷ್ಟಿದೆ ಟೋಟಲ್ 4 ಮಾರ್ಕ್ಸ್ ಕೊಟ್ಟರೆ ಅಪ್ ಟು 5 ಮಾರ್ಕ್ಸ್ವರೆಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕೋ ಅಲ್ಲಿವರೆಗೂ ಕೊಡ್ತಾರೆ. ಓಕೆ, ಒಬ್ಬೊಬ್ಬರಿಗೆ 5 ಮಾರ್ಕ್ಸನ್ನು ಕೊಡಲ್ಲ, 5 ಮಾರ್ಕ್ಸನ್ನು ಕೊಡ್ತಾರೆ. ಬಟ್ ಇವಾಗ ಸದ್ಯಕ್ಕಂತೂ 4 ಮಾರ್ಕ್ಸ್ ಬಂದೈತೆ. ಈ ಹುಡುಗ ಏನು ಮಾಡೋನೆ, ಪಾಸ್ ಆಗ್ಯಾನೆ. ಬಟ್ ಈ ಒಂದು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋರಿ, ಇನ್ನೊಂದು ಐತೆ ನಾನು ಇವ್ನು ಎಷ್ಟು ಬ್ಯಾಡ್ ಲಕ್ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಅನಾಟಮಿ 12 ಐತೆ, ಬಟ್ ಫಿಸಿಯಾಲಜಿ ಎಷ್ಟಿದೆ 23 ಐತೆ. ಅಂದರೆ ಎರಡು ಸೇರಿ ಎಷ್ಟು ಬರುತ್ತೆ 35 ಆಯಿತು. ಇವನಿಗೇನು ಗ್ರೇಸ್ ಮಾರ್ಕ್ಸ್ ಇಲ್ಲಿ ಎಷ್ಟಪ್ಪ ಅಂತಂದರೆ ಎರಡು ಸೇರಿಬಿಟ್ಟು ಕೊಡ್ಬೋದಿತ್ತಲ್ವ, ಅಂತಂದರೆ 35. ಓಕೆ, 35 ಇತ್ತು. ಇನ್ನೂ ಒಂದು 3 ಮಾರ್ಕ್ಸ್ ಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ಬೋದಿತ್ತು. ಬಟ್ ಕೆಳಗಡೆ ಏನಾಗಿದೆ ನೋಡಿರಿ, ಸೋಷಿಯಾಲಜಿ 18, ಸೈಕಾಲಜಿ 19, ಅಂದರೆ ಎರಡು ಸೇರಿಬಿಟ್ಟು ಎಷ್ಟಾಗೈತೆ ಜಸ್ಟ್ 37 ಆಗೈತೆ. ಬಟ್ ಇಲ್ಲಿ ನೋಡ್ರಿ ಅವ್ನು ಎಷ್ಟು ಬ್ಯಾಡ್ ಲಕ್ ಅಂದರೆ ಈ ಸ್ಟೂಡೆಂಟ್ದು ಈ ಎರಡು ಸಬ್ಜೆಕ್ಟಲ್ಲಿ, ಅಥವಾ ಸೋಷಿಯಾಲಜಿ ಸೈಕಾಲಜಿ ಅಂತ ಹೆಂಗೆ ಕರಿತೀವಿ, ಎರಡರಲ್ಲಿ ಯಾವುದಾದ್ರೂ ಇನ್ನೂ 1 ಮಾರ್ಕ್ಸ್ ಬಂದಿದ್ದರೆ 38 ಆಗ್ತಿತ್ತಲ್ವ. ಅಂತಂದರೆ ಇಲ್ಲಿ ನಾನೇನು ಹೇಳ್ತಾ ಹೋಗ್ತಿದ್ದೀನಿ ಅಂತಂದರೆ, ಲೈಕ್ ಇಲ್ಲಿ ನೋಡ್ರಿ, ಇಲ್ಲಿ 18 ತೊಗೊಂಬದಲು 19 ತೊಗೊಂಡಿದ್ರೆ, ಅಥವಾ ಇಲ್ಲಿ 19 ತೊಗೊಳೋ ಬದಲು 20 ತೊಗೊಂಡಿದ್ರೆ ಎರಡು ಸೇರಿ 38 ಆಗ್ತಿತ್ತು. ಆ್ಯಂಡ್ ಅವಾಗ ಈಸಿಯಾಗಿ ಏನು ಮಾಡ್ತಿದ್ರು, ಎರಡರಲ್ಲಿ ಏನು ಮಾಡ್ತಿದ್ರು, ಇಲ್ಲಿ ಗ್ರೇಸ್ ಮಾರ್ಕ್ಸ್ 4 ಬಂದುಬಿಟ್ಟು ಪಾಸ್ ಆಗ್ತಿದ್ದ. ಬಟ್ ಇಲ್ಲಿ 1 ಮಾರ್ಕ್ಸ್ ಬರಲಾರ್ಕೆ ಏನಾಗುತ್ತೆ, ಟೋಟಲಿ ಎರಡು ಕೂಡ ಫೇಲ್ ಆಯಿತು. ಓಕೆ, ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಅರ್ಥ ಆಯ್ತು ಅನ್ಕೊತೀನಿ. ಅರ್ಥ ಇಲ್ಲ ಅಂತಂದರೆ ಇನ್ನೊಂದು ಸರ್ತಿ ಅರ್ಥ ಮಾಡ್ಕೊರಿ. ಯಾಕಂತಂದರೆ ಈ ಒಂದು ಸ್ಟೂಡೆಂಟ್ ಏನಿತ್ತು, ಓನ್ಲಿ ಏನಾಗಿತ್ತು ಅಂತಂದರೆ ಇಲ್ಲಿ ಒಂದು ಸಬ್ಜೆಕ್ಟಲ್ಲಿ 4 ಮಾರ್ಕ್ಸ್ ಕಡಿಮೆ ಇದ್ದು, ಹಂಗಾಗಿಬಿಟ್ಟು ಕೊಟ್ಟವ್ರೆ. ಬಟ್ ಇಲ್ಲಿ ಪಾಸ್ ಆಗಿದೆ ಅವನು. ಓಕೆ, 19, 20 ಬಂದುಬಿಟ್ಟು 39 ಬಿದ್ದವ್ರೆ, ಪಾಸ್ ಆಗಿಬಿಟ್ಟಾನೆ. ಇಲ್ಲಿ ಏನಾಯ್ತು, ಟೋಟಲ್ 4 ಮಾರ್ಕ್ಸ್ ಬೇಕಿತ್ತಂದ್ರೂ ಕೂಡ ಏನಾಯ್ತು ಅವನಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟವ್ರೆ. ಬಟ್ ಆದರೆ ಈ ಒಂದು ಸ್ಟೂಡೆಂಟ್ ಏನಾಗೈತೆ, ಕೆಳಗಡೆದು ಇನ್ನೂ 1 ಮಾರ್ಕ್ಸ್ ಬಂದಿದ್ದರೆ, ಕೇವಲ 1 ಮಾರ್ಕ್ಸ್ ಬಂದಿದ್ದರೆ, ಇಲ್ಲಿ ಏನಾದರೂ 1 ಮಾರ್ಕ್ಸ್ ಹೆಚ್ಚಿಗೆ ಏನಾದರೂ ತೊಗೊಂಡಿದ್ರೆ ಈ ಒಂದು ಸ್ಟೂಡೆಂಟು, ಅದೇನಾಗಿತ್ತು ನೋಡಿ, ಈ ಒಂದು ಸ್ಟೂಡೆಂಟ್ ಏನು ಇನ್ನೂ 1 ಮಾರ್ಕ್ಸ್ ಏನಾದರೂ ತೊಗೊಂಡಿದ್ರೆ, ಇಲ್ಲಿ 18, 19 ಏನು ಕಾಣಿಸ್ತಿದ್ರೆ, ಇದರಲ್ಲಿ ಏನಾದರೂ ಇನ್ನೂ 1 ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಅವನಿಗೆ ಎಲ್ಲನೂ ಕೂಡ ಪಾಸ್ ಆಗ್ತಿತ್ತು. ಅದು 1 ಮಾರ್ಕ್ಸ್ ತೊಗೊಳ್ಳೋದಿದ್ದ ಕಾರಣ ಏನಾಗಿದೆ, 4 ಸಬ್ಜೆಕ್ಟ್ ಫೇಲ್ ಅಂತ ಬರುತ್ತೆ ಈ ಸದ್ಯಕ್ಕೆ. ಸರಿ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಆ್ಯಂಡ್ ಇವಾಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಕೇಳ್ತಿದ್ರಿ. ಸಪ್ಲಿಮೆಂಟ್ರಿ ಎಕ್ಸಾಮ್ ಏನಂತಂದರೆ, ಇವಾಗ ಇನ್ನೂ ಕೂಡ ನಿಮ್ಮ ಫಸ್ಟ್ ಸೆಮ್ ಎಕ್ಸಾಮ್ ಇವಾಗ ರಿಸಲ್ಟ್ ಬಂದೈತೆ, ಅದ್ರ ಬಗ್ಗೆ ಏನೂ ಕೂಡ ಮಾತಾಡಿಲ್ಲ. ಸದ್ಯಕ್ಕೆ ಏನಪ್ಪ ಅಂತಂದರೆ, ಯಾರೆಲ್ಲ ಸೆಕೆಂಡ್ ಸೆಮ್ ಬರೆದಿದ್ರು ಅವ್ರದ್ದು, ಮತ್ತು ಸೆಕೆಂಡ್ ಇಯರು ಥರ್ಡ್ ಇಯರ್ದು ಅವ್ರದ್ದೆಲ್ಲ ಬಿಟ್ಟವ್ರೆ ಸಪ್ಲಿಮೆಂಟ್ರಿ. ಆ್ಯಂಡ್ ಥರ್ಡ್ ಸೆಮ್ ಎಕ್ಸಾಮ್ದು ಇದ್ರದ್ದೆಲ್ಲನೂ ಕೂಡ ಬಿಟ್ಟಾರೆ. ಬಟ್ ಮೇ ಬಿ ಥರ್ಡ್ ಸೆಮ್ಮು ಎಕ್ಸಾಮ್ ಏನು ನಡೀತಾ ಇದ್ದಾವೆ ಈಗ, ಆ ಥರ್ಡ್ ಸೆಮ್ ಎಕ್ಸಾಮ್ ಮುಗಿದಾದ ನಂತರ ಅವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ನಡೀತದೆ. ಅವ್ರ ಜೊತೆ ನಿಮ್ದು ಇರ್ಬೋದು ಅನ್ಕೊತೀನಿ. ಬಟ್ ಡೇಟ್ ಅಂತೂ ಕನ್ಫರ್ಮೇಷನ್ ಆಗಿಲ್ಲ. ಓಕೆ, ಬಿಡ್ತಾರೆ ಸದ್ಯದಲ್ಲೇ. ನಮ್ಮ ಚಾನಲ್ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ನಿಮ್ಗೆ ಅಪ್ಡೇಟ್ ಬಂದಾಗ ಹೇಳ್ತೇನೆ. ಆ್ಯಂಡ್ ಇನ್ನೂ ಒಂದು ನಮ್ಮ ರಿವ್ಯಾಲ್ಯೂಯೇಷನ್ ನೋಡಿರಿ, ನಮ್ಮೊಂದು ಮೆಡಿಕಲ್ ಫೀಲ್ಡಲ್ಲಿ ಯಾವುದೇ ಆಗಲಿ, ಓಕೆ, ಯಾವುದೇ ಆಗಲಿ ಯಾವುದೂ ಕೂಡ ರಿವ್ಯಾಲ್ಯೂಯೇಷನ್ ಇಲ್ಲ. ಅದು ಒಂದು ಒಂಥರ ಬೇಜಾರಾಗುತ್ತೆ. ಯಾಕಂತಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರಲ್ಲ ಏನಾಗುತ್ತೆ, ಹುಡುಗರಿಗೆ ರಿವ್ಯಾಲ್ಯೂಯೇಷನ್ ಇದ್ದಿತ್ತಂದರೆ ಅಟ್ಲೀಸ್ಟ್ ರಿವ್ಯಾಲ್ಯೂಯೇಷನ್ ಹಾಕ್ಬಿಟ್ಟು ಪಾಸ್ ಆದರೂ ಆಗ್ತಿತ್ತು. ಬಟ್ ರಿವ್ಯಾಲ್ಯೂಯೇಷನ್ ಅನ್ನೋದು ನಮ್ಮದ್ರಲ್ಲಿ ಇಲ್ಲ. ಸೊ ಹಂಗಾಗ್ಬಿಟ್ಟು ನೀವು ಸಪ್ಲಿಮೆಂಟ್ರಿಗೆ ವೇಟ್ ಮಾಡಬೇಕು.
ಎಲ್ಲರೂ ಕೂಡ ಮತ್ತು ಅದೇನು ಮಾಡೋಕ್ಕೆ ಬರಲ್ಲ. ಯಾಕಂತಂದ್ರೆ ಯೂನಿವರ್ಸಿಟಿ ಇರೋದು ಯಾವ ರೀತಿ ಸಪ್ಲಿಮೆಂಟ್ರಿ ಅವ್ರಂತೂ ಇಟ್ಟಿಲ್ಲ. ಓಕೆ, ನಮ್ಮ ಯಾವುದೇ ಒಂದು ಕೋರ್ಸ್ಗೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಯಾವುದೂ ಕೋರ್ಸಿಗೂ ಸಪ್ಲಿಮೆಂಟ್ರಿ ಇಲ್ಲ. ಡೈರೆಕ್ಟ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ಕೋಬೇಕು ಮತ್ತು ಪಾಸ್ ಅಂತ ಬರಬೇಕು, ಅವಾಗಲೇ ನೀವು ಪಾಸು. ಸರಿ, ಈ 3 ವಿಷಯಕ್ಕೆ ಮಾತಾಡಿದ್ದೀನಿ. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಬಗ್ಗೆಯೂ ಕೂಡ ಅರ್ಥ ಆಯ್ತು ಅನ್ಕೊತೀನಿ. ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ನಾನು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸರಿ, ಇದೇ ರೀತಿ ಏನಾದರೂ ನಾವು ನರ್ಸಿಂಗ್ ರಿಲೇಟೆಡ್ ಅಪ್ಡೇಟ್ಸ್ಗಳು, ಎಕ್ಸಾಮ್ಸ್ಗಳು ಎಲ್ಲನೂ ಕೂಡ ನಮ್ಮ ಚಾನಲ್ ಬರ್ತವೆ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕೂಡ